I am going to show how we can calculate index numbers by using simple average of price relative method by considering one example. Look at the example. Compute the price index number for the following data by using simple average of price relative method. First one arithmetic mean and second one geometric mean. See, when we are using simple average of price relative method, we can follow two methods to calculate this index number. Those two methods or those two types are first one arithmetic mean method and second one geometric mean method. So both the methods lead us to calculate simple average of price relative method index numbers. So ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದನ್ನ ಒಂದು ಎಕ್ಸಾಂಪಲ್ ನ ತೆಗೆದುಕೊಂಡು ತೋರಿಸ್ತಾ ಇದ್ದೇನೆ, ನೋಡ್ಕೊಳ್ಳಿ. ಯಾವಾಗ ನಾವು ಸಿಂಪಲ್ ಅವರೇಜ್ ಆಫ್ ಪ್ರೈಸ್ ರಿಲೇಟಿವ್ ಮೆಥಡ್ ಅನ್ನು ಉಪಯೋಗಿಸ್ತೀವೋ, ನಾನು ಆಗ್ಲೇ ಹೇಳಿದಂತೆ ಫಸ್ಟ್ ಒನ್ ಯಾವ್ದನ್ನ ಉಪಯೋಗಿಸಬಹುದು, ಅರ್ಥಮೆಟಿಕ್ ಮೀನ್. ಅರ್ಥಮೆಟಿಕ್ ಮೀನ್ ಅನ್ನು ಉಪಯೋಗಿಸಬಹುದು. ಅರ್ಥಮೆಟಿಕ್ ಮೀನ್ ಅನ್ನು ಉಪಯೋಗಿಸಿದಾಗ ಫಾರ್ಮುಲಾ P01 price relatives or price index of current year with reference to base year is equal to sum of P by N. Sum of P by N. But in this formula, P is equal to P1 divided by P0 into 100. See, this P is known as price relatives, and price relatives how we can calculate? Present year or current year price divided by base year price into 100. So this is arithmetic mean method. Second one, geometric mean. Geometric mean method. Then the formula is P01 is equal to anti-log of sum of log P divided by N. Here sum of log P, in this P is nothing but price relative. How we can calculate price relative? P1 by P0 into 100. So both ಈ ಎರಡು ಮೆಥಡ್ ಅಲ್ಲಿ ಫಸ್ಟ್ ನಾವು ನೋಡಿ ಪಿ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಹೇಗೆ ಪಿ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು? ಕರೆಂಟ್ ಪ್ರೈಸ್ ಡಿವೈಡೆಡ್ ಬೈ ಬೇಸ್ ಇಯರ್ ಪ್ರೈಸ್ ಇಂಟು 100 ಮಾಡ್ಕೊಂಡು ಪಿ ಕ್ಯಾಲ್ಕುಲೇಷನ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಅರ್ಥಮೆಟಿಕ್ ಮೀನ್ ಮೆಥಡ್ ಅಲ್ಲಿ ಸಮ್ ಆಫ್ ಪಿ ಬೈ ಎನ್ ಮಾಡ್ತೀವಿ. ಬಟ್ ಜಿಯೋಮೆಟ್ರಿಕ್ ಮೀನ್ ಅಲ್ಲಿ ಆ ಪಿ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದಕ್ಕೆ ನಾವೇನ್ ಮಾಡ್ಬೇಕು? ಲಾಗ್ ಟೇಬಲ್ ಲಾಗ್ ವ್ಯಾಲ್ಯೂಸ್ ನೋಡ್ಬೇಕು. ಆ ಲಾಗ್ ವ್ಯಾಲ್ಯೂಸ್ ಅನ್ನ ಸಮ್ ಮಾಡ್ಕೋಬೇಕು ಡಿವೈಡೆಡ್ ಬೈ ಎನ್ ನಂಬರ್ಸ್, ಮತ್ತೆ ಆ ನಂಬರ್ ನ ಏನ್ ಮಾಡ್ಬೇಕು? ಆಂಟಿ ಲಾಗ್ ನೋಡಿದ್ರೆ ನಮ್ಗೆ ಇಂಡೆಕ್ಸ್ ನಂಬರ್ ಸಿಗುತ್ತೆ. ಯಾವ ರೀತಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಫಸ್ಟ್ ಅರ್ಥಮೆಟಿಕ್ ಮೀನ್ ಮೆಥಡ್ ಅನ್ನ ನೋಡೋಣ. ಅದಕ್ಕೂ ಮೊದಲು ಏನ್ ಮಾಡೋಣ ಅಂತಂದ್ರೆ ಒಂದು ಟೇಬಲ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಟೇಬಲ್ ಯಾಕಾಗಬೇಕು? ಇಲ್ಲಿ ನಮಗೆ ಪಿ ಅನ್ನ ಕ್ಯಾಲ್ಕುಲೇಷನ್ ಮಾಡಿದ್ದನ್ನ ನೀಟಾಗಿ ತೋರ್ಸಕ್ಕೆ ಒಂದು ಟೇಬಲ್ ನ ಪ್ರಿಪೇರ್ ಮಾಡ್ಕೋಬಹುದು ನೀವು. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ? ಕಮಾಡಿಟೀಸ್ ಇದೆ ಅಲ್ವಾ, ಅದನ್ನ ನಾನು ತಗೋತೀನಿ ಫಸ್ಟ್ ಕಾಲಮ್ ಆಗಿ. ಆಸ್ ಫಸ್ಟ್ ಕಾಲಮ್ ಕಮಾಡಿಟೀಸ್ ಅಂಡ್ ಸೆಕೆಂಡ್ ಕಾಲಮ್ ಬೇಸ್ ಇಯರ್ ಅಂತ ಕೊಟ್ಟಿದ್ದಾರೆ, ಬೇಸ್ ಇಯರ್. ಅಂಡ್ ನೆಕ್ಸ್ಟ್ ಕರೆಂಟ್ ಇಯರ್. ಬೇಸ್ ಇಯರ್ ಮತ್ತೆ ಕರೆಂಟ್ ಇಯರ್ ಆದ್ಮೇಲೆ ಪಿ ಅನ್ನ ಕ್ಯಾಲ್ಕುಲೇಷನ್ ಮಾಡೋಣ. ಪಿ ಇಸ್ ಈಕ್ವಲ್ ಟು ಪ್ರೈಸ್ ರಿಲೇಟಿವ್ ಇಸ್ ಈಕ್ವಲ್ ಟು P1 ಬೈ P0 ಇಂಟು 100. ನೆಕ್ಸ್ಟ್ ನಮ್ಗೆ ಇಲ್ಲಿ ಆಲ್ರೆಡಿ ಗೊತ್ತು ಅಲ್ವಾ ಜಿಯೋಮೆಟ್ರಿಕ್ ಮೀನ್ ಮೆಥಡ್ ಅನ್ನು ಮಾಡ್ತಾ ಇದೀವಿ ಅಂತ, ಅದಕ್ಕಾಗಿ ಏನ್ ಮಾಡೋಣ? ಲಾಗ್ ಪಿ ಅನ್ನು ಕೂಡ ಒಂದು ಕಾಲಮ್ ಆಗಿ ಆಡ್ ಮಾಡ್ಕೊಂಡ್ಬಿಡೋಣ. ಇಷ್ಟನ್ನು ನೀವು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಫಾರ್ಮುಲಾಸ್ ಹಾಕಿ ಏನ್ ಮಾಡಬಹುದು? ಈಸಿಯಾಗಿ ಇಂಡೆಕ್ಸ್ ನಂಬರ್ಸ್ ಅನ್ನ ಜಿಯೋಮೆಟ್ರಿಕ್ ಮೀನ್ ಮತ್ತೆ ಅರ್ಥಮೆಟಿಕ್ ಮೀನ್ ಮೆಥಡ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಬಹುದು. ದೇರ್ ಆರ್ 5 commodities. So 1, 2, 3, 4, 5 commodities. ಟೇಬಲ್ ನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ನಾನು. ಲಾಸ್ಟ್ ರೋ ಇಸ್ ಫಾರ್ ಟೋಟಲ್. So base year 6, 2, 4, 10, 8
and current year prices are 10, 2, 6, 12, 12. Next we have to calculate P. P here P1 by P0. Current year na P1 ಅಂತ ಕನ್ಸಿಡರ್ ಮಾಡ್ತೀವಿ, ಬೇಸ್ ಇಯರ್ ನ P0 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ P ಅನ್ನ ಕ್ಯಾಲ್ಕುಲೇಷನ್ ಮಾಡೋಣ. ಪ್ರೈಸ್ ರಿಲೇಟಿವ್ಸ್ ಅನ್ನ 10 by 6 into 100 is equal to, see P1 10 ಇದೆ ಅಲ್ವಾ, 10 by 6 into 100 is equal to, here 2 by 2 into 100 is equal to 6 by 4 into 100 is equal to 12 by 10 into 100 is equal to 12 by 8 into 100 is equal to. So first one is 166.66 and second one 2 by 2, 1 into 100, 100. Next 6 by 4 into 100 is equal to 150. Next 12 by 10 into 100 is equal to 120. Next 12 by 8 into 100 is equal to again 150. Next we need sum of P. So sum of P is equal to 166.66 plus 100 plus 150 plus 120 plus 150 is equal to 686.66. So sum of P ಸಿಕ್ಕಿದ್ರೆ ನಾವೇನ್ ಮಾಡಬಹುದು, ಅರ್ಥಮೆಟಿಕ್ ಮೀನ್ ಪ್ರಕಾರ ಇಂಡೆಕ್ಸ್ ನಂಬರ್ ನ ಕ್ಯಾಲ್ಕುಲೇಷನ್ ಮಾಡಬಹುದು. ಹೇಗೆ ಅರ್ಥಮೆಟಿಕ್ ಮೀನ್ ಪ್ರಕಾರ ನೋಡಿ, ಫಾರ್ಮುಲಾ ಏನಿತ್ತು, ಫಸ್ಟ್ ಒನ್ ಅಲ್ಲಿ ಅರ್ಥಮೆಟಿಕ್ ಮೀನ್ ಮೆಥಡ್ ಅಂತ ಇದೆ ಅಲ್ವಾ, ಅರ್ಥಮೆಟಿಕ್ ಮೀನ್ ಮೆಥಡ್ ಫಾರ್ಮುಲಾ ಇಸ್ P01 is equal to sum of P divided by N is equal to sum of P. Here sum of P is equal to P1 by P0 into 100 already ನಾವಿಲ್ಲಿ ಮಾಡಿದೀವಿ. Sum of P ಅಂತಂದ್ರೆ 686.66 divided by N. N is numbers. So 5 commodities prices are given here. So 5 is equal to 686.66 divided by 5 is equal to 137.332. So as per arithmetic mean method. Second one as per geometric mean. Geometric mean method. As per geometric mean method, what we have to do? First we have to calculate, or we have to find out log values of P. So for that you may use log table. ಲಾಗ್ ಟೇಬಲ್ ನ ಉಪಯೋಗಿಸ್ಕೊಂಡು ಏನ್ ಮಾಡಬೇಕು, ಪಿ ವ್ಯಾಲ್ಯೂ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದೀವಿ ಅಲ್ವಾ, 166.66, 100, 150, 120, 150 ಇದೆ ಅಲ್ವಾ. ಸೊ ಈ 5 ವ್ಯಾಲ್ಯೂಗೆ ಏನ್ ಮಾಡ್ಬೇಕು, ನೀವು ಲಾಗ್ ಪಿ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು, ಅಂದ್ರೆ ಕಂಡುಹಿಡಿಬೇಕು. ಲಾಗ್ ಟೇಬಲ್ ನ ನೋಡ್ಕೊಳ್ಳಿ. ಲಾಗ್ ಟೇಬಲ್ ಅಲ್ಲಿ ಫಸ್ಟ್ ನೋಡಿ ಎಷ್ಟು ಡಿಜಿಟ್ ಇದೆ, ಇಲ್ಲಿ 1 2 3 ಡಿಜಿಟ್ ಇದೆ, ಆಮೇಲೆ ಪಾಯಿಂಟ್ ಇದೆ, 66 ಇದೆ ಅಲ್ವಾ. 3 ಅಂತ ಅಂದ್ರೆ 3 ಡಿಜಿಟ್ ಗೆ ಏನ್ ಮಾಡ್ಬೇಕು, 3 ಮೈನಸ್ 1 ಮಾಡಿ ಎಷ್ಟಾಗತ್ತೆ, 2 ಆಗತ್ತೆ ಅಲ್ವಾ. 2 ಡಾಟ್ ಅಂತ ಇಟ್ಕೊಳ್ಳಿ. ಇಲ್ಲಿ ಎಷ್ಟು ಡಿಜಿಟ್ ಇದೆ, 3 ಇದೆ. ಸೊ 3 ಮೈನಸ್ 1 2. ಇಲ್ಲಿ 3 ಡಿಜಿಟ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ದ ಡಿಜಿಟ್ಸ್. 1 2 3 ಡಿಜಿಟ್ ಇದೆ ಅಲ್ವಾ, ಮೈನಸ್ 1 2. ಇಲ್ಲಿ 3 ಡಿಜಿಟ್ಸ್ 2, 3 ಡಿಜಿಟ್ಸ್ 2 ಇದೆ. ಯಾವುದೇ ಒಂದು ಲಾಗ್ ನಂಬರ್ ಅಲ್ಲಿ ನಿಮಗೆ 2 ಪಾರ್ಟ್ ಬರುತ್ತೆ. ಒಂದು ಪಾಯಿಂಟ್ ಈ ಕಡೆ ಅಂದ್ರೆ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್. ಲೆಫ್ಟ್ ಸೈಡ್ ಇರೋದನ್ನ ಕ್ಯಾರೆಕ್ಟರಿಸ್ಟಿಕ್ ಅಂತೀವಿ, ನಾವು ರೈಟ್ ಸೈಡ್ ಇರೋದನ್ನ ಮ್ಯಾಂಟಿಸಾ ಅಂತ ಕರಿತೀವಿ. ಸೊ ಈ ಕ್ಯಾರೆಕ್ಟರಿಸ್ಟಿಕ್ ಅನ್ನ ಹೇಗೆ ಡಿಸಿಷನ್ ತಗೋತೀವಿ, ಇಲ್ಲಿ ಎಷ್ಟು ಡಿಜಿಟ್ ಇದೆಯೋ, ಯಾವ ವ್ಯಾಲ್ಯೂಗೆ ನಾವು ಲಾಗ್ ಟೇಬಲ್ ವ್ಯಾಲ್ಯೂನ ನೋಡ್ಬೇಕೋ, ಯಾವ ನಂಬರ್ಗೆ ಲಾಗ್ ವ್ಯಾಲ್ಯೂನ ನೋಡ್ಬೇಕೋ, ಆ ನಂಬರ್ನ ಡಿಜಿಟ್ ಅಲ್ಲಿ -1 ಮಾಡಿದ್ರೆ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ ಸಿಗುತ್ತೆ. ನೆಕ್ಸ್ಟ್ ನಾವು ಮೆಂಟಿಸಾ ನೋಡುವಾಗ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ 166.66 ಇದೆ ಅಲ್ವಾ. ಫಸ್ಟ್ 2 ಡಿಜಿಟ್ಸ್, ನೆಕ್ಸ್ಟ್ 1 ಡಿಜಿಟ್ ಪ್ಲಸ್ ನೆಕ್ಸ್ಟ್ 1 ಡಿಜಿಟ್, ಈ ತರ ತಗೋಬೇಕು. 16 ಅನ್ನ ಮೇನ್ ಕಾಲಮ್ ಅಲ್ಲಿ ನೋಡ್ಬೇಕು, 6 ಅನ್ನ ಡಿಫರೆನ್ಸ್ ಅಲ್ಲಿ ನೋಡ್ಬೇಕು, ಮತ್ತೆ 6 ಅನ್ನ ಮೇನ್ ಡಿಫರೆನ್ಸ್ ಅಲ್ಲಿ ನೋಡ್ಬೇಕು.
ಈ ತರ ನಿಮ್ಗೆ ಲಾಗ್ ಟೇಬಲ್ ಅನ್ನ ತಗೊಂಡು ಫಸ್ಟ್ ಏನ್ ಮಾಡ್ಬೇಕು 16 ಇಲ್ಲಿ ಬರುತ್ತೆ ತೋರಿಸ್ತೀನಿ ನೋಡಿ. ಇಲ್ಲಿ ಹೇಗಿದೆ ಅಂದ್ರೆ 10 11 12 ಆಗಿರುತ್ತಲ್ವಾ, ಅಲ್ಲಿ 16 ಮೇನ್ ಕಾಲಮ್ ಅಲ್ಲಿ ನೋಡ್ತೀರಾ. ನೆಕ್ಸ್ಟ್ 16 ನೆಕ್ಸ್ಟ್ ಥರ್ಡ್ ಡಿಜಿಟ್ 6 ಇದೆ ಅಲ್ವಾ, ಸೊ ಇಲ್ಲಿ 0 1 2 ಈ ರೀತಿ ಇರುತ್ತೆ ಅಲ್ವಾ. ಅಲ್ಲಿ ನೀವೇನ್ ಮಾಡ್ಬೇಕು 6 ಗೆ ಬಂದ್ಬಿಟ್ಟು ನೋಡಿ 16 ಮತ್ತೆ 6 ಗೆ ಯಾವ ವ್ಯಾಲ್ಯೂ ಇದೆ, 16 ಮತ್ತೆ 6 ಗೆ ಇಲ್ಲಿ 2201 ಇದೆ, 2201 ಇದೆ. ಇದನ್ನ ತಗೋಬೇಕು. ನೆಕ್ಸ್ಟ್ ಡಿಜಿಟ್ ಇದೆ ಅಲ್ವಾ, 3 ಡಿಜಿಟ್ಸ್ ಆದ್ರೆ ಇಷ್ಟೇ, ಬಟ್ ಇಲ್ಲಿ 4th ಡಿಜಿಟ್ ಇರೋದ್ರಿಂದ ನೆಕ್ಸ್ಟ್ 6 ಅನ್ನ ನೆಕ್ಸ್ಟ್ ಡಿಜಿಟ್ ಅನ್ನ ಮೀನ್ ಡಿಫರೆನ್ಸ್ ಅಲ್ಲಿ ನೋಡಿ. ಮೀನ್ ಡಿಫರೆನ್ಸ್ ಅಲ್ಲಿ ಕೂಡ 1 2 3 4 ಇರುತ್ತೆ. ಅಲ್ಲಿ 6 ವ್ಯಾಲ್ಯೂ 16 ಗೆ ಎಷ್ಟಿದೆ ನೋಡಿದ್ರೆ 16 ಗೆ 6 ವ್ಯಾಲ್ಯೂ 16 ಇದೆ 1 6. ಅದನ್ನ ನೀವು ಆಡ್ ಮಾಡಬೇಕು. ಯಾವ್ದನ್ನ, ಇದು ಆಕ್ಚುಲಿ ಡಿಫರೆನ್ಸ್. ನೆಕ್ಸ್ಟ್ ಮೀನ್ ಡಿಫರೆನ್ಸ್ ಕೂಡ 6 ಇದೆ, ಅಲ್ಲಿ 16 ಇದೆ. ಆ 16 ಅನ್ನ ಏನ್ ಮಾಡ್ಬೇಕು ನೀವು ಈ ನಂಬರ್ಗೆ ಆಡ್ ಮಾಡಬೇಕು. 16 ನ ಆಡ್ ಮಾಡಿದಾಗ ಎಷ್ಟು ಬರುತ್ತೆ, ಇಸ್ ಈಕ್ವಲ್ ಟು 2217 ಅಂತಲ್ವಾ. ಆಲ್ರೆಡಿ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಬರ್ದಿದೀವಿ. ಮೆಂಟಿಸ ಎಷ್ಟಾಗತ್ತೆ 2217 ಆಯ್ತು. ಯಾವ್ದಕ್ಕೆ 166.66 ಲಾಗ್ ಟೇಬಲ್ ವ್ಯಾಲ್ಯೂ ಏನು 2.2217 ಆಯ್ತು. ನೆಕ್ಸ್ಟ್ 100 ಗೆ ಹೇಗೆ ನೋಡ್ತೀವಿ, 100 ಗೆ ಇಲ್ಲಿ ಫಸ್ಟ್ 2 ಡಿಜಿಟ್ 10 ಇದೆ, ನೆಕ್ಸ್ಟ್ 0 ಇದೆ ಅಲ್ವಾ. 10 ಅನ್ನ ಮೇನ್ ಕಾಲಮ್ ಅಲ್ಲಿ ನೋಡಿ, ಡಿಫರೆನ್ಸ್ ವ್ಯಾಲ್ಯೂಸ್ ಅನ್ನ 0 ನೋಡಿ, ಏನಿದೆ ವ್ಯಾಲ್ಯೂಸ್ ಝೀರೋಸ್ ಇದೆ. ನೆಕ್ಸ್ಟ್ 150 ಗೆ 15 ಅಲ್ಲಿ ಮೇನ್ ಕಾಲಮ್ ಅಲ್ಲಿ 15 ಗೆ ಮೇನ್ ಕಾಲಮ್ 0 ಡಿಫರೆನ್ಸ್ ಅಲ್ಲಿ ನೋಡ್ಬೇಕು. 0 ಗೆ 1761 ಇದೆ, 1761. ನೆಕ್ಸ್ಟ್ 120 ಗೆ 12 ಮೇನ್ ಕಾಲಮ್ ಅಲ್ಲಿ 0 ಡಿಫರೆನ್ಸ್ ಅಲ್ಲಿ ನೋಡಿದ್ರೆ 0792, 0792. ನೆಕ್ಸ್ಟ್ ಅಗೇನ್ 15 0 ಆಲ್ರೆಡಿ ಇಲ್ಲಿ ನೋಡಿದೀವಿ 1761. ಸೊ ಲಾಗ್ ವ್ಯಾಲ್ಯೂಸ್ ಅನ್ನ ನೋಡಾಯ್ತು. ನೆಕ್ಸ್ಟ್ ಸ್ಟೆಪ್ ಯಾವುದು, ನಮಗೆ ಸಮ್ ಆಫ್ ಲಾಗ್ ಪಿ ಬೇಕು. ವಿ ನೀಡ್ ಸಮ್ ಆಫ್ ಲಾಗ್ ಪಿ. ಸೊ ಇವಿಷ್ಟನ್ನ ಟೋಟಲ್ ಮಾಡ್ಕೊಳ್ಳಿ. 2.7 ಪ್ಲಸ್ 2 ಪ್ಲಸ್ 2.176 1 plus 2.0792 plus 2.1761 is equal to 10.6531 ಆಯಿತು. So as per the geometric mean method formula P01 is equal to P01 is equal to anti-log of sum of log p divided by n is equal to illi anti-log of sum of log p, just we have calculated 10.6531 divided by n is 5 is equal to 10.6531 divided by 5 is equal to 2.1306 ಓಕೆ. ನೆಕ್ಸ್ಟ್ ಇದನ್ನ ಏನ್ ಮಾಡಬೇಕು, ಆಂಟಿ ಲಾಗ್ ನೋಡ್ಬೇಕು. ಇವಾಗ ಯಾವ್ದ್ರದ್ದು ಆಂಟಿ ಲಾಗ್ ಆಫ್ 2.1306 ನೋಡ್ಬೇಕು. ಇದನ್ನ ಹೇಗೆ ನೋಡ್ಬೇಕು ಅಂತಂದ್ರೆ ನೀವು ಆಂಟಿ ಲಾಗ್ ಟೇಬಲ್ ಅನ್ನ ತಗೋಬೇಕು. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಯಾವುದೇ ಒಂದು ಲಾಗ್ ವ್ಯಾಲ್ಯೂದಲ್ಲಿ ಇದನ್ನ ನಾವು ಕ್ಯಾರೆಕ್ಟರಿಸ್ಟಿಕ್ ಅಂತೀವಿ, ಇದನ್ನ ನಾವು ಮೆಂಟಿಸಾ ಅಂತ ಕರಿತೀವಿ. ಸೊ ಕ್ಯಾರೆಕ್ಟರಿಸ್ಟಿಕ್ ಹೆಲ್ಪ್ ಅಸ್ ಟು ಡಿಸೈಡ್ ಡೆಸಿಮಲ್ ಪ್ಲೇಸಸ್. ಅರ್ಥ ಆಗ್ತಾ ಇದೆಯಾ? ಎಲ್ಲಿ ಪಾಯಿಂಟ್ ಅನ್ನ ಕೊಡಬೇಕು ಅಂತ ನೋಡೋದಕ್ಕೆ ನಾವು ಕ್ಯಾರೆಕ್ಟರಿಸ್ಟಿಕ್ ನೋಡ್ಬೇಕು. ಮೆಂಟಿಸಾನ ನೋಡಿ ಏನ್ ಮಾಡ್ಬೇಕು, ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಬೇಕು. ಇಲ್ಲಿ ಮೆಂಟಿಸಾ ಎಷ್ಟಿದೆ 0.1306 ಇದೆ ಅಲ್ವಾ. ಆಂಟಿ ಲಾಗ್ ಟೇಬಲ್ಗೆ ಹೋಗಿ ತೆಗೆದುಕೊಳ್ಳಿ. ಆಂಟಿ ಲಾಗ್ ಟೇಬಲ್ ನ ತೆಗೆದುಕೊಂಡು 0 ಇಲ್ಲಿ ಈ ಕಡೆ ನಿಮಗೆ 0.00 0.01 ಈ ರೀತಿ ಇರುತ್ತೆ. ಅಲ್ಲಿ 0.13 ಗೆ ಹೋಗಿ ಫಸ್ಟ್ 2 ಡಿಜಿಟ್ ಇದೆ ಅಲ್ವಾ, ಅದನ್ನ ತಗೊಳ್ಳಿ. ಅಂದ್ರೆ 0.13 ಅಲ್ಲಿ ಡಿಫರೆನ್ಸ್ 0ದಲ್ಲಿ ಮೀನ್ ಡಿಫರೆನ್ಸ್ 6 ಅಲ್ಲಿ 6 ಇದನ್ನ ಆಡ್ ಮಾಡೋದು. ಫಸ್ಟ್ ನಾನು 13 ಅಂದ್ರೆ 0.13 ಅಲ್ಲಿ 0 ಡಿಫರೆನ್ಸ್ ಎಷ್ಟಿದೆ ಅಂತ ಹೇಳ್ತೀನಿ. 0.13 ಅಲ್ಲಿ 0 ಡಿಫರೆನ್ಸ್ ಅಲ್ಲಿ 134
4 9 ಇದೆ. 1 3 4 9 ಇದೆ. ನೆಕ್ಸ್ಟ್ ನಾವು ನೋಡ್ಬೇಕಾಗಿದ್ದು ನೆಕ್ಸ್ಟ್ ಡಿಜಿಟ್ 6 ಅಲ್ವಾ, ಅದನ್ನ ಮೀನ್ ಡಿಫರೆನ್ಸ್ ಅಲ್ಲಿ ನೋಡ್ತೀವಿ. ಮೀನ್ ಡಿಫರೆನ್ಸ್ ಅಲ್ಲಿ 6 ಅಲ್ಲಿ 13ಗೆ ನಾವು ನೋಡಿದ್ರೆ 13ಗೆ 6 ಅಲ್ಲಿ 2 ಇದೆ. ಸೊ +2 ಆಯ್ತು. ಅಲ್ಲಿಗೆ ಲೆಟ್ ಮಿ ಚೆಕ್ ಅಗೇನ್. 1 3 ಅಲ್ಲಿ 0 ಅಂದ್ರೆ 13ಗೆ 0 ನೋಡ್ತೀವಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. 13ಗೆ ನಿಮ್ಗೆ 0 ನೋಡಿದಾಗ 1 3 4 9 ಬಂತು. ನೆಕ್ಸ್ಟ್ ಇದೆಯಲ್ಲ 13 0 ಆಯ್ತು. ಇಲ್ಲಿ 6 ಇದೆಯಲ್ಲ ಅದನ್ನ ಏನ್ ಮಾಡ್ತೀವಿ, ಮೀನ್ ಡಿಫರೆನ್ಸ್ಗೆ ಹೋದ್ರೆ 2 ಇದೆ. ಸೊ +2 ಆಗತ್ತೆ. ಅಲ್ಲಿಗೆ ನಿಮಗೆ ಆಂಟಿ ಲಾಗ್ ವ್ಯಾಲ್ಯೂ 1 3 5 1 ಆಗತ್ತೆ. ಸೊ ಎಲ್ಲಿ ಬರಿಬೇಕು ಅದನ್ನ, ಇಲ್ಲಿ ಇಸ್ ಈಕ್ವಲ್ ಟು 1 3 5 1 ಅಂತ ಬರಿಬೇಕು. ಸೊ ದಿಸ್ ಈಸ್ ವ್ಯಾಲ್ಯೂ. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಕ್ಯಾರೆಕ್ಟರಿಸ್ಟಿಕ್ ಹೆಲ್ಪ್ ಅಸ್ ಟು ಡಿಸೈಡ್ ಡೆಸಿಮಲ್ ಪ್ಲೇಸಸ್. ಇಲ್ಲಿ 2 ಇದೆ ಅಲ್ವಾ, 2 ಇದ್ದಾಗ ಆಂಟಿ ಲಾಗ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಎಷ್ಟು ಡಿಜಿಟ್ ಇದೆ, 1 ಡಿಜಿಟ್. ಇಲ್ಲಿ 2 ನಂಬರ್ ಎಷ್ಟಿದೆ ಅಂತ ತಗೋಬೇಕು. ಇಲ್ಲಿ ನೀವು ನೋಡುವಾಗ ಅರ್ಥಮೆಟಿಕ್ ಮೀನ್ ಮೆಥಡ್ ಅಂದ್ರೆ ನಾವು ಅರ್ಥಮೆಟಿಕ್ ಮೀನ್ ಮೆಥಡ್ ಅಲ್ಲ, ಇಲ್ಲಿ ಲಾಗ್ ನೋಡುವಾಗ ಏನ್ ಮಾಡ್ತೀವಿ ನಾವು, ಲಾಗ್ ನೋಡುವಾಗ ಇಲ್ಲಿ ಡಿಜಿಟ್ಸ್ ಅನ್ನ ತಗೋತೀವಿ. ನಂಬರ್ ಆಫ್ ಡಿಜಿಟ್ಸ್ -1 ಮಾಡಿದ್ವಿ ನೋಡ್ಕೊಳ್ಳಿ. 166 ಅಂದ್ರೆ 3 ಡಿಜಿಟ್ ಇತ್ತು, -1 ಮಾಡಿದ್ವಿ 2 ಬಂತು. ಇಲ್ಲಿ 100 ಇತ್ತು, -1 ಮಾಡಿದ್ವಿ 2 ಬಂತು ಅಲ್ವಾ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಡಿಜಿಟ್ಸ್ ನೋಡೋದಲ್ಲ, ಇಲ್ಲಿ ಡಿಜಿಟ್ ಆಕ್ಚುಲಿ ಒಂದೇ ಇದೆ, 2 ಅನ್ನೋದು ಒಂದೇ ಇದೆ. ಬಟ್ ಇಲ್ಲಿ ನಂಬರ್ ನ ನೋಡ್ತೀವಿ. ಆಂಟಿ ಲಾಗ್ ನೋಡುವಾಗ ನಂಬರ್ ನೋಡ್ತೀವಿ. 2 + 1 ಮಾಡ್ತೀವಿ. ಅಲ್ಲಿ ಡಿಜಿಟ್ಸ್ -1 ಮಾಡಿದ್ವಿ, ಇಲ್ಲಿ ನಂಬರ್ +1 ಮಾಡ್ತೀವಿ. 2 + 1 ಅಂದ್ರೆ 3 ಅಲ್ವಾ. ಸೊ 1 2 3 ಆದ್ಮೇಲೆ ನಾವು ಡಾಟ್ ಅನ್ನ ಇಡ್ತೀವಿ. ಸೊ ದಿಸ್ ಈಸ್ ಆಕ್ಚುಲಿ ಇಂಡೆಕ್ಸ್ ನಂಬರ್. ಸೊ ಇಂಡೆಕ್ಸ್ ನಂಬರ್ ಹಾಗಾದ್ರೆ ಎಷ್ಟಾಯ್ತು, 35.1 ಆಯ್ತು. ಸೊ ಅರ್ಥಮೆಟಿಕ್ ಮೀನ್ ಮೆಥಡ್ ಪ್ರಕಾರ ಇಂಡೆಕ್ಸ್ ನಂಬರ್ 137.332 ಆಯ್ತು. ಜಿಯೋಮೆಟ್ರಿಕ್ ಮೀನ್ ಮೆಥಡ್ ಪ್ರಕಾರ 135.1 ಆಯ್ತು ಅಂತ ಹೇಳ್ಬೋದು. ಯಾಕೆ ಇದು ಈ ರೀತಿ ಡಿಫರೆನ್ಸ್ ಬರುತ್ತೆ ಅಂತಂದ್ರೆ, ಅರ್ಥಮೆಟಿಕ್ ಮೀನ್ ಮೆಥಡ್ ಮತ್ತೆ ಜಿಯೋಮೆಟ್ರಿಕ್ ಇಲ್ಲಿ ಲಾಗ್ ವ್ಯಾಲ್ಯೂಸ್ ಅನ್ನು ಉಪಯೋಗಿಸಿ ನಾವು ಕಂಡುಹಿಡಿತೀವಿ. ಇಲ್ಲಿ ನಾವು ಲಾಗ್ ವ್ಯಾಲ್ಯೂಸ್ ಅನ್ನು ಉಪಯೋಗಿಸಲ್ಲ ಅಲ್ವಾ, ಅದಕ್ಕಾಗಿ ಡಿಫರೆನ್ಸ್ ಇರುತ್ತೆ, ಒಂದೇ ವ್ಯಾಲ್ಯೂ ನಾರ್ಮಲಿ ಬರಲ್ಲ. ಸೊ ಅರ್ಥ ಆಯ್ತು ಅನ್ಕೋತೀನಿ. ಬ್ರೀಫ್ ಆಗಿ ಇನ್ನೊಮ್ಮೆ ರಿವೈಸ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ. ಅರ್ಥಮೆಟಿಕ್ ಮೀನ್ ಮೆಥಡ್ ನ ಫಾಲೋ ಮಾಡಿದಾಗ ಸಮ್ ಆಫ್ P by N ಇರುತ್ತೆ. N ಅಂತಂದ್ರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಆರ್ ನಂಬರ್ ಆಫ್ ಐಟಮ್ಸ್ ಆರ್ ನಂಬರ್ ಆಫ್ ಕಮಾಡಿಟೀಸ್. ಅಂಡ್ ಸಮ್ ಆಫ್ P ಇದೆಯಲ್ಲ ಪ್ರೈಸ್ ರಿಲೇಟಿವ್ಸ್ ಅಂತ ಕರಿತೀವಿ. ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಪ್ರೈಸ್ ರಿಲೇಟಿವ್ಸ್, ದಟ್ ಇಸ್ P1 by P0 into 100 ಅಂತ ಹೇಳ್ತೀವಿ. ನೆಕ್ಸ್ಟ್ ಅದನ್ನ ನೀವು ಟೋಟಲ್ ಮಾಡಿಕೊಂಡು ಈ ಸಮ್ ಆಫ್ P divided by N ಮಾಡಿದ್ರೆ ನಿಮಗೆ ಅರ್ಥಮೆಟಿಕ್ ಮೀನ್ ಪ್ರಕಾರ ಸಿಂಪಲ್ ಆವರೇಜ್ ಆಫ್ ಪ್ರೈಸ್ ರಿಲೇಟಿವ್ ಮೆಥಡ್ ನ ಇಂಡೆಕ್ಸ್ ನಂಬರ್ ಬಂತು. ಜಿಯೋಮೆಟ್ರಿಕ್ ಮೀನ್ ಮೆಥಡ್ ಫಾಲೋ ಮಾಡಿದಾಗ ಇಲ್ಲಿ ಪೀಸ್ ಆಲ್ರೆಡಿ ಕ್ಯಾಲ್ಕುಲೇಷನ್ ಆಗಿರುತ್ತೆ, ಅಂದ್ರೆ ಪ್ರೈಸ್ ರಿಲೇಟಿವ್ಸ್ ಕ್ಯಾಲ್ಕುಲೇಷನ್ ಆಗಿರುತ್ತೆ. ಅದರ ಲಾಗ್ P ನೋಡ್ಬೇಕು. ಲಾಗ್ P ಅನ್ನ ಹೇಗೆ ನೋಡ್ಬೇಕು, ಇಲ್ಲಿ ಡಿಜಿಟ್ಸ್ ಅನ್ನ ಎಷ್ಟು ಡಿಜಿಟ್ ಇದೆಯೋ -1 ಮಾಡ್ಕೊಂಡು ಇಲ್ಲಿ ಬರೀತೀವಿ. ನೆಕ್ಸ್ಟ್ ಪಾಯಿಂಟ್ ಕೊಡ್ತೀವಿ. ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಇಲ್ಲಿ ಸ್ಟಾರ್ಟಿಂಗ್ ಇಂದಾನೆ 2 ಡಿಜಿಟ್ಸ್ 1 ಡಿಜಿಟ್ 4 ಡಿಜಿಟ್ ಗೆ ಕಂಡುಹಿಡಿಬಹುದು. 2 ಡಿಜಿಟ್ ಮೇನ್ ಕಾಲಮ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ 1 ಡಿಜಿಟ್ ಅನ್ನ ಡಿಫರೆನ್ಸ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ 1 ಡಿಜಿಟ್ ಅನ್ನ ಮೀನ್ ಡಿಫರೆನ್ಸ್ ಅಲ್ಲಿ ನೋಡಿ ವ್ಯಾಲ್ಯೂಸ್ ಅನ್ನ ಆಡ್ ಮಾಡ್ತೀವಿ. ಆ ರೀತಿ ಲಾಗ್ P ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಅದನ್ನ ನಾವು ಸಮ್ ಮಾಡಿದ್ರೆ ಸಮ್ ಆಫ್ ಲಾಗ್ P ಬಂತು. ನೆಕ್ಸ್ಟ್ ಸಮ್ ಆಫ್ ಲಾಗ್ P by N ಮಾಡ್ತೀವಿ, ನಮಗೆ ಲಾಗ್ ವ್ಯಾಲ್ಯೂ ಬಂತು. ಈ ವ್ಯಾಲ್ಯೂಸ್ ಇದೆಯಲ್ಲ ಇದಕ್ಕೆ ಆಂಟಿ ಲಾಗ್ ನೋಡ್ಬೇಕಾಗತ್ತೆ. ಆಂಟಿ ಲಾಗ್ ಹೇಗೆ ನೋಡ್ತೀವಿ, ಅದು ಇಲ್ಲಿ ನಂಬರ್ ಯಾವ್ದು ಬಂದಿರತ್ತೋ ಅದಕ್ಕೆ +1 ಮಾಡ್ಕೊಂಡು ನಮಗೆ ಡೆಸಿಮಲ್ ಪ್ಲೇಸ್ ಡಿಸಿಷನ್ ತಗೊಳ್ಳೋಕೆ ಹೆಲ್ಪ್ ಆಗುತ್ತದು. ದಟ್ ಇಸ್ ಕ್ಯಾರೆಕ್ಟರಿಸ್ಟಿಕ್. ಇಲ್ಲಿ ಮೆಂಟಿಸಾ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ವ್ಯಾಲ್ಯೂಸ್ ಅನ್ನ ಡಿಸಿಷನ್ ತಗೊಳ್ಳೋಕೆ. ಇಲ್ಲಿ 1306 ಇದೆ ಅಲ್ವಾ, 0.13 ಮೇನ್ ಕಾಲಮ್, 0 ಡಿಫರೆನ್ಸ್ ಅಲ್ಲಿ 6 ಅನ್ನ ಮೀನ್ ಡಿಫರೆನ್ಸ್ ಅಲ್ಲಿ ನೋಡಿ ಆಡ್ ಮಾಡಿ ಈ ರೀತಿಯಾಗಿ ಬರ್ಬಿಡ್ತೀವಿ. ಅರ್ಥ ಆಯ್ತು ಅನ್ಕೋತೀವಿ. ಇನ್ನೊಮ್ಮೆ ಇನ್ನೊಂದು ಪ್ರಾಬ್ಲಮ್ ಅನ್ನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ಅದರಲ್ಲೂ ನೋಡ್ಕೊಂಡು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಮ್ಮೆ ಈ ಪ್ರಾಬ್ಲಮ್ ಅನ್ನ ಇಟ್ಕೊಂಡು ಈ ಪ್ರೋಸೆಸ್ ಅನ್ನ ನೋಡದೆ ನೀವೇ ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.